ನಮಸ್ಕಾರ ಪ್ರಿಯ ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾಗಿರೋಂಥ ಒಂದು ಮಂತ್ರ, ಈ ಮಂತ್ರ ಯಂತ್ರ ಎರಡೂ ಇದೆ. ಇದು ಮಕ್ಕಳು ತುಂಬ ಹಠ ಮಾಡ್ತಾ ಇರ್ತಾರೆ. ಯಾವಾಗಲೂ ಹಠ ಮಾಡೋದು, ಚಂಡಿ ಹಿಡಿಯೋದು, ಗಲಾಟೆ ಮಾಡೋದು, ಮನೆಯಲ್ಲಿ ಗಲಾಟೆ ಮಾಡೋದು, ಈ ರೀತಿಯಾಗಿ ಮಕ್ಕಳಿಂದ ತುಂಬ ಮನೆಯಲ್ಲಿ ಹಿಂಸೆ ಆಗ್ತಾ ಇರುತ್ತೆ. ಅಂಥವ್ರಿಗೆ ಇದೊಂದು ಯಂತ್ರ, ನಿಮಗೆ ಮಂತ್ರ ಎರಡೂ ಕೊಡ್ತಾಯಿದ್ದೀನಿ. ಈ ಯಂತ್ರನ ಒಂದು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ, ಭಾನುವಾರ ಗುರುವಾರಗಳಲ್ಲಿ ಇದನ್ನು ಮಂತ್ರನ ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡಿಕೊಂಡು ಇದನ್ನು ನೀವು ಬರಿಬೇಕಾಗಿದ್ದು ಭಾನುವಾರ ಗುರುವಾರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನೀವು ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡಿಕೊಂಡು ಈ ಯಂತ್ರನ ನೀವು ತಾಮ್ರದ ತಗಡಿನಲ್ಲಿ ಇದನ್ನು ಬರಿಬೇಕು. ಬರೆದು ಇದಕ್ಕೆ ಅಷ್ಟವಿದರ್ಚನೆ ಮಾಡಿ, ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ, ಇದನ್ನು ನೀವು ಪೂಜೆಯಲ್ಲಿ ನೈವೇದ್ಯ, ಧೂಪ ದೀಪ ನೈವೇದ್ಯಗಳನ್ನು ಇಟ್ಟು ಇದನ್ನು ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠೆ ಎಲ್ಲ ಆದ ನಂತರ ಈ ಯಂತ್ರನ ನೀವು ಈ ಯಂತ್ರ ತಾಮ್ರದ ತಗಡಲ್ಲಿ ಬರ್ಬೋದು, ಇಲ್ಲಾಂದ್ರೆ ಬುರ್ಜ್ ಪತ್ರೆಯಲ್ಲಿ ಬರಿಬೋದು. ಯಾವುದರಲ್ಲಿ ನಿಮ್ಗೆ ಆಗುತ್ತೋ ಅದರಲ್ಲಿ ಬರಿಬೋದು. ಬುರ್ಜ್ ಪತ್ರೆ ಇದರಲ್ಲಿ ಇದನ್ನು ಯಂತ್ರದಲ್ಲಿ ನೀವು ಹಾಕಬೇಕಾಗಿರೋದು ಯಂತ್ರನ ಬರಿತೀರ. ಯಂತ್ರದಲ್ಲಿ ತಾಯಿತೆ ಒಳಗೆ ನೀವು ತುಂಬಬೇಕಾಗಿರೋದು, ತಾಯಿತೆ ಒಳಗೆ ಯಂತ್ರ ಬರೆದು ಹಾಕಿ ಆದ ನಂತರ ನೀವು ಕಸ್ತೂರಿ, ಗೋರೋಜನ, ನವಸಾಗರ, ಪಾರಜ್ಜಿ ಇವೆಲ್ಲನೂ ಹಾಕಬೇಕು. ಯಂತ್ರದೊಳಗೆ ಹಾಕಿ ನೀವು ತಗಡನ್ನು ಕೂಡ ಯಂತ್ರದಲ್ಲಿ ಹಾಕಿ, ಆ ಯಂತ್ರ ತಗಡ ಹಾಕಿದ್ಮೇಲೆ ನೀವು ಇವೆಲ್ಲ ಗೋರೋಜನ, ಕಸ್ತೂರಿ, ನವಸಾಗರ, ಪಾರಜ್ಜಿ ಇವೆಲ್ಲ ಹಾಕಬೇಕು. ಹಾಕಿ ಅದನ್ನು ತಾಯಿತ ಬಂದ್ ಮಾಡಬೇಕು. ತಾಯಿತನ ಬಂದ್ ಮಾಡಿ, ಮುಚ್ಚಳನ ಬಂದ್ ಮಾಡಿ, ಅದಕ್ಕೆ ಮತ್ತೆ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ, ಯಾವ ಮಗು ಅದನ್ನು ಗಲಾಟೆ ಮಾಡ್ತಾ ಇದ್ದಾರೋ ಅಂಥ ಮಕ್ಕಳಿಗೆ ಈ ಯಂತ್ರನ 3 ಬಣ್ಣದ ದಾರಗಳಿಂದ ಯಂತ್ರನ ಕಟ್ಟಿ ಅವರಕ್ಕೆ ಕಟ್ಟಬೇಕು. ಯಾರು ಗಲಾಟೆ ಮಾಡ್ತಾರೋ ಅಂಥವ್ರಿಗೆ ಮಕ್ಕಳಿಗೆ ಕಟ್ಟಬೇಕು. ಕಟ್ಟಿಬಿಟ್ಟು ಅವ್ರ ಮುಖದಿಂದ ಅನ್ನ ಮಾಡಬೇಕು. ಬಿಸಿ ಅನ್ನ ಮಾಡಿ ಶುದ್ಧವಾದರೆ ಅನ್ನ ಮಾಡಿರೋದನ್ನೇ ತಗೋಬಾರ್ದು. ಇದಕ್ಕಾಗಿ ಅನ್ನ ಮಾಡಬೇಕು. ಇಲ್ಲಾಂದರೆ ಅನ್ನ ಹೊಸ್ದಾಗಿ ಮಾಡಿರಬೇಕು. ಆ ಅನ್ನದಲ್ಲೇ 3 ಇಡಿ ಅನ್ನ ತಗೊಂಡು ಆ ಮಗುಗೆ ನಿವಾಳಿಸ್ಬೇಕು. ಮುಖದಿಂದ ಮೇಲಕ್ಕೆ 3 ಸತಿ ನಿವಾಳಿಸ್ಬೇಕು. ನಿವಾಳಿಸಿ ತೆಗೆದುಕೊಂಡು ಹೋಗಿ ಅದನ್ನು ನಾಯಿಗೆ ಹಾಕಬೇಕು. ನಾಯಿಗೆ ಹಾಕಿದ ನಂತರ ತಾಯ್ತವನ್ನು ನೀವು ಮಗುವಿಗೆ ಕೊರಳಿಗೆ ಕಟ್ಟಬೇಕು. ನಿವಾಳಿಸಾದ ಮೇಲೆ ನೀವು ಮಗುವಿನ ಕೊರಳಿಗೆ ತಾಯ್ತನ ಕಟ್ಟಬೇಕು. ಆಮೇಲೆ ಸಾಂಬ್ರಾಣಿ ಹೊಗೆನ ಹಾಕಬೇಕು. ಮತ್ತು ಈ ಮಂತ್ರನ ನಿಮ್ಗೆ ಹೇಳಬೇಕು. ನೀವು ಯಂತ್ರಕ್ಕೆ ಮಂತ್ರನ ಹೇಳಿ ಸಾಧನೆ ಮಾಡಿಕೊಂಡು, ಮಂತ್ರ ಹೇಳಿದ್ದೀನಲ್ಲ ಇದಕ್ಕೆ ಈ ಮಂತ್ರನ ಹೇಳಬೇಕು. 21 ಸಲ ಮಂತ್ರನ ಹೇಳಿ ತಾಯ್ತೆಗೆ ನೀವು 21 ಸತಿ ಮಂತ್ರನ ಹೇಳ್ಬಿಟ್ಟು ಜಪಿಸಿ, ಮತ್ತು 21 ದಿನಗಳು ಮಗುವಿಗೆ ನೀವು ಹೊಗೆನ ಹಾಕ್ತಾನೇ ಇರಬೇಕು. ಹೊಗೆ ಅಂದರೆ ಸಾಂಬ್ರಾಣಿ ಹೊಗೆನ ಹಾಕ್ತಾ ಇರಬೇಕು ಮಗುವಿಗೆ. ಮತ್ತು ದಿನೇ ಮಗು ಹಠ ನಿಲ್ತೈತೆ. ಇದರಿಂದ ಮಗು ಶಾಂತವಾಗಿ, ಯಾವುದು ಗಲಾಟೆ ಇಲ್ಲದೆ ಶಾಂತವಾಗಿ ಅದರ ಪಾಡಿಗೆ, ಅದು ಮಗು ಅಲ್ಲ ಮಕ್ಕಳೇ ಆಗಿರಲಿ ಯಾರೇ ಆಗಲಿ ಅವರು ಶಾಂತವಾಗಿರ್ತಾರೆ, ಗಲಾಟೆ ಮಾಡಲ್ಲ, ಯಾವುದು ತೀಟೆಗಳು ಮಾಡಲ್ಲ, ಯಾವಾಗೂ ಮಕ್ಕಳು ರಚೆ ಹಿಡಿಯೋದಿಲ್ಲ. ಇಂಥವ್ರಿಗೆ ಇದನ್ನು ಮಾಡಿ ಹಾಕೋದ್ರಿಂದ ಅವರು ಭಾಳ ನೆಮ್ಮದಿಯಾಗಿ ನೀವು ಇರ್ಬೋದು, ಮಕ್ಕಳು ಇರ್ಬೋದು. ಮತ್ತು ಇದನ್ನು ಸೂರ್ಯಗ್ರಹಣ ಕಾಲದಲ್ಲಿ, ನೀವು ಚಂದ್ರಗ್ರಹಣ ಕಾಲದಲ್ಲಿ ನೀರಿನಲ್ಲಿ ಕುಳಿತುಕೊಂಡು 108 ಸತಿ ಮಂತ್ರನ ಜಪಿಸೋದ್ರಿಂದ ನಿಮಗೆ ಮಂತ್ರ ಸಿದ್ಧಿ ಆಗುತ್ತೆ. ಅದಕ್ಕಿನ್ನೂ ಫುಲ್ಲು ಪವರ್ ಬರುತ್ತೆ. ನೀವು ಇಂಥ ಮಂತ್ರ ಒಂದು ಇಟ್ಕೊಂಡ್ರೆ 106 ಜನ ಮಕ್ಕಳಿಗೆ ನೀವು ಯಂತ್ರನ ಹಾಕೋದ್ರಿಂದ ನಿಮಗೆ ಒಳ್ಳೆಯ ಒಂದು ಮಕ್ಕಳಿಗೆ ಸೇವೆ ಮಾಡಿದಂಥ ಒಂದು ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಅಂಥ ಒಂದು ಅದ್ಭುತವಾದಂಥ ಪವರ್ಫುಲ್ಲಾದಂಥ ಯಂತ್ರ ಮಂತ್ರ ಇವೆರಡೂ. ಈ ಯಂತ್ರ ಕಟ್ಕೊಂಡ್ಮೇಲೆ ಮಕ್ಕಳಿಗೆ ನೀವು ಬಾಣ್ತೀರ ಮನೆಗೆ, ಋತುಮತಿ ಆದವ್ರ ಮನೆಗೆ, ಸತ್ತೋರ ಮನೆಗೆ ಹೋಗಬಾರ್ದು. ಹೋಗ್ದಂಗೆ ಎಚ್ಚರಿಕೆಯಾಗಿ ನೋಡಿಕೊಂಡ್ರೆ ಅದು ಶಾಶ್ವತವಾಗಿ ಯಂತ್ರ ಇರುತ್ತೆ. ಅದರಿಂದ ನಿಮ್ಮ ಮಕ್ಕಳು ಸುಖ ಸೌಭಾಗ್ಯವಾಗಿ ಮಕ್ಕಳು ಮನೆಯಲ್ಲಿ ಇರ್ತಾರೆ. ಚೆನ್ನಾಗಿ ಓದ್ಕೊಂಡು ಪಾತ್ಕೊಂಡು ಗಲಾಟೆ ಮಾಡ್ದಂಗೆ ಮನೆಯಲ್ಲಿ ನೆಮ್ಮದಿಯಾಗಿರ್ತಾರೆ. ಮಕ್ಕಳು ಪದೇ ಗಲಾಟೆ ಮಾಡ್ತಾಯಿದ್ರೆ ಮನೆಯಲ್ಲಿ ನೆಮ್ಮದಿ ಶಾಂತಿನೇ ಇರೋದಿಲ್ಲ. ಅದರಿಂದ ಇಂಥವೆಲ್ಲ ಮಾಡಿದಾಗ ಮನೆಯಲ್ಲಿ ನೆಮ್ಮದಿ ಶಾಂತಿ ಇದ್ದಾಗ ನಿಮಗೂ ಉತ್ಸಾಹದಿಂದ ನಿಮ್ಮ ಜೀವನ ನಡೀತೈತೆ. ಪ್ರಿಯ ವೀಕ್ಷಕರೇ, ಇದನ್ನೆಲ್ಲ ಆದ ನಂತರ 9 ಶನಿವಾರ ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು. ಹೋಗಿ ದೀಪ ಹಚ್ಚಿ ನೀವು ಬರಬೇಕು. ಆಮೇಲೆ 9 ಗುರುವಾರ ಈಶ್ವರನ ದೇವಸ್ಥಾನಕ್ಕೆ ಹೋಗಬೇಕು.
ಬರಬೇಕು. ಗ್ರಹಣ ಹಿಡಿದಾಗ ತಾಯಿತವನ್ನು ನೀವು ಬಿಚ್ಚಿಡಬೇಕು. ಅಕ್ಕಿ ಡಬ್ಬಿನಲ್ಲಿ ಇಡಬೇಕು. ಇಟ್ಬಿಟ್ಟು ನೀವು ಇಡಬೇಕು. ಆವಾಗ ಗ್ರಹಣ ಬಿಟ್ಟ ಮೇಲೆ ನೀವು ಅದನ್ನು ಸ್ನಾನ ಮಾಡಿ ಪೂಜೆ ಮಾಡಿ ಪೂಜೆ ಎಲ್ಲ ತೀರಿಸ್ಕೊಂಡು ತಾಯಿತವನ್ನು ನೀವು ಕಟ್ಟಬೇಕು. ಅದರಂತೆ ಮತ್ತೆ ನೀವು ಕಟ್ಟಿದಾಗ ಮತ್ತೆ ಅದು ಶಕ್ತಿಯಾಗಿರುತ್ತೆ. ಈ ರೀತಿಯಾಗಿ ನೀವು ಮಾಡಿಕೊಳ್ಳೋದ್ರಿಂದ ನಿಮ್ಮ ಯಂತ್ರ ಶಕ್ತಿಯಾಗಿರುತ್ತೆ. ನಿಮ್ಮ ಮಕ್ಕಳು ಗಲಾಟೆ ಮಾಡೋದಿಲ್ಲ, ಅವರು ಯಾವಾಗೂ ಹಠ ಮಾಡೋದಿಲ್ಲ. ಇದರಿಂದ ಚೆನ್ನಾಗಿ ಅವರು ಆರೋಗ್ಯವಂತರಾಗಿರ್ತಾರೆ. ಮೇಲೆ ಇದನ್ನೆಲ್ಲ ನೀವು ಮಾಡಿಕೊಂಡು ಇಂಥ ಮಕ್ಕಳಿಗೆ ನೀವು ತಿಳ್ಕೊಂಡು ಮಾಡ್ತಾಯಿರಿ. ಈ ಯಂತ್ರ ಕಟ್ಟೋದ್ರಿಂದ ಮಕ್ಕಳು ಚೆನ್ನಾಗೇ ವಿದ್ಯಾಭ್ಯಾಸ, ಮನೆಯಲ್ಲಿ ಗಲಾಟೆ ಇರೋದಿಲ್ಲ, ಚೆನ್ನಾಗೇ ಇರ್ತಾರೆ. ಮಕ್ಕಳು ಕಿರಿಕಿರಿ ಮಾಡೋದಿಲ್ಲ, ಜ್ವರ ಬರೋದಿಲ್ಲ, ಹೆದರಿಕೆ ಇರೋದಿಲ್ಲ, ಯಾವುದೂ ಬರೋಲ್ಲ. ಯಂತ್ರ ಇರೋವರೆಗೂ, ಕೊರಳಲ್ಲಿ ಇರೋವರೆಗೂ ಮಕ್ಕಳು ಕಿರಿಕಿರಿ ಮಾಡೋಲ್ಲ, ಜ್ವರನೂ ಬರೋದಿಲ್ಲ, ಹೆದರೋದಿಲ್ಲ. ಕೆಲವರು ಹೆದರಿಕೋಬಿಟ್ಟಿರ್ತಾರೆ ಮಕ್ಕಳು, ಆ ಹೆದರಿಕೆಯೂ ಬರೋದಿಲ್ಲ. ಇದರಿಂದ ಚೆನ್ನಾಗಿ ಮಕ್ಕಳು ಆರೋಗ್ಯವಂತರಾಗಿರ್ತಾರೆ. ಪ್ರಿಯ ವೀಕ್ಷಕರೇ, ಇಂಥ ಯಂತ್ರ ಮಂತ್ರ ಮಾಡಿ ಮಕ್ಕಳನ್ನು ರಕ್ಷಣೆ ಮಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ಬೇಕಾಗಿದ್ದರೆ ಕಮೆಂಟಲ್ಲಿ ಕೇಳಿ, ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ.